ನಾವು ಅಲಂಕರಿಸಿಕೊಳ್ಳಲು ಅಥವಾ ಸುರಕ್ಷಿತವಾಗಿರಲು ಹುಟ್ಟಿಲ್ಲ. ಒಬ್ಬ ಬ್ಯಾಟ್ಸ್ಮನ್ನ ಕೈಯಲ್ಲಿ ಬ್ಯಾಟ್ ಇದೆ, ಅದರ ಮೇಲೆ ಒಂದು ಕೂಡ ಬಾಲ್ನ ಮಾರ್ಕ್ ಇಲ್ಲಂದರೆ ಅವನನ್ನು ಕಣಕ್ಕಿಳಿಯಲು ಬಿಡಬೇಡಿ. ಅವನು ಮೊದಲ ಬಾಲ್ಗೆ ಔಟ್ ಆಗ್ತಾನೆ. ಬ್ಯಾಟ್ ಇರೋದು ಅದನ್ನು ಹೊಳೆಯುವಂತೆ ಇಡಲು ಎಂದು ಅವನು ತಿಳಿದುಕೊಂಡಿದ್ದಾನೆ. ಬ್ಯಾಟ್ ನೋಡಲು ಚೆನ್ನಾಗಿ ಕಾಣುವುದು ಅದರ ಮೇಲೆ 100 ಮಾರ್ಕ್ಗಳಿದ್ದಾಗ. ಹಾಗೆಯೇ ಮನುಷ್ಯನು ನೋಡಲು ಸುಂದರ ಕಾಣೋದು ಅವನ ಮೇಲೆ 100 ಗಾಯಗಳಿದ್ದಾಗ. ಸೌಂದರ್ಯವು ಚೆನ್ನಾಗಿ ಅಲಂಕರಿಸಿದ ದೇಹದಲ್ಲಿ ಇರುವುದಿಲ್ಲ. ಸೌಂದರ್ಯವು ಸರಿಯಾದ ಯುದ್ಧದಲ್ಲಿ ಪಡೆದ ಗಾಯದ ಗುರುತುಗಳಲ್ಲಿರುತ್ತೆ. ಬ್ಯಾಟಲ್ ಸ್ಕಾರ್ಸ್. ಒಬ್ಬನ ಮುಖದ ಮೇಲೆ ಯಾವುದೇ ಗಾಯದ ಗುರುತುಗಳಿಲ್ಲ. ಗಾಯದ ಗುರುತುಗಳು ನಾವು ಸಿನಿಮಾಗಳಲ್ಲಿ ನೋಡಿದಾಗೆ ಅಲ್ಲ, ಅವು ಕಣ್ಣುಗಳಲ್ಲಿ ಕಾಣಿಸುತ್ತವೆ. ಯಾವುದೇ ಗಾಯದ ಗುರುತುಗಳಿಲ್ಲದ ಮುಖಕ್ಕಿಂತ ಹೆಚ್ಚು ಕೊಳಕು ಮುಖ ಇನ್ನೊಂದಿದೆಯಾ? ಇಂಗ್ಲಿಷ್ನಲ್ಲಿ ಒಂದು ಗಾದೆ ಮಾತಿದೆ, ಶಿಪ್ಸ್ ಆರ್ ಸೇಫೆಸ್ಟ್ ಇನ್ ದ ಹಾರ್ಬರ್ ಬಟ್ ದಟ್ಸ್ ನಾಟ್ ವೇರ್ ಶಿಪ್ಸ್ ಆರ್ ಮೆಂಟ್ ಟು ಬಿ. ಬಂದರಿನಲ್ಲಿ ಹಡಗು ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತದೆ, ಅದು ಮುಳುಗುವುದಿಲ್ಲ. ಆದ್ರೆ ಹಡಗು ಇರುವುದು ಅದನ್ನು ತೀರದಲ್ಲಿ ಕಟ್ಟಿಹಾಕಲು ಅಲ್ಲ, ಆದ್ರೆ ಅದು ಇರುವುದು ಸಾಗರವನ್ನು ದಾಟಲು. ಅಲೆಗಳಿಗೆ ಸಿಲುಕಿ ಪ್ರಯಾಣಿಸುತ್ತಾ ಒಂದು ದಿನ ನಾಶವಾಗಲು. ಅದು ಹಾರ್ಬರ್ನಲ್ಲಿ ಇದ್ದರೂ ನಾಶವಾಗುತ್ತದೆ. ಅದಕ್ಕಾಗಿ ಯಾವುದಕ್ಕಾಗಿ ಹುಟ್ಟಿದ್ದೀವೋ ಅದನ್ನು ಮಾಡುವುದು ಒಳ್ಳೆಯದಲ್ಲವೇ? ಸಾಗರಗಳನ್ನು ದಾಟಿ, ಪ್ರಪಂಚವನ್ನು ದಾಟಿ ಆಡುವುದರಲ್ಲಿ ಮಜಾ ಇದೆ. ನಾವು ಯಾಕೆ ಹುಟ್ಟಿದ್ದೀವಿ? ಆಡುವುದಕ್ಕಾಗಿ. ಸರಿಯಾದ ಆಟವನ್ನು ಆಡಿ ಮತ್ತು ಪೂರ್ಣ ಪ್ರಮಾಣದಲ್ಲಿ ಆಡಿ. ಇದೇ ಮಾನವ ಜೀವನ.